ಏನಾದ್ರೂ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ಸೂಚನೆ ಮುನ್ನುಡಿಯನ್ನ ಬರೆಯೋದಾದ್ರೆ ಇದು ಕರ್ನಾಟಕದಲ್ಲಿ ಹೊಸ ಕ್ರಾಂತಿಗೆ ರೆಡಿ ಆಗಬೇಕು. ಜಾರ್ಖಂಡ್ ಆಯ್ತು, ದೆಹಲಿ ಆಯ್ತು, ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂತ ಕುತ್ತು. ನಿನ್ನೆಯಷ್ಟೇ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಯಿಂದ ತುರ್ತಾಗಿ ಬಂದು ಆಪ್ತರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಪ್ರೈವೇಟ್ ಕಂಪ್ಲೇಂಟ್ ರಾಜ್ಯಪಾಲರನ್ನ ತಲುಪಿದೆ. ರಾಜ್ಯಪಾಲರು ಮುಖ್ಯಮಂತ್ರಿ ಅವರಿಂದ ವಿವರಣೆ ಕೋರಿದ್ದಾರೆ. ಕಾನೂನು ಕ್ರಮ ಯಾಕೆ ಜರುಗಿಸಬಾರದು, ನೀವು ವಿವರಣೆಯನ್ನ ಕೊಡಿ ಅಂತ. ಹಾಗಾದ್ರೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತಾ? ಸಿದ್ದರಾಮಯ್ಯ ಜೈಲು ಪಾಲಾಗೋ ದಿನಗಳು ಬರ್ತವ? 2011ರಲ್ಲಿ ಯಡಿಯೂರಪ್ಪ ಆಗಿದ್ದ ರೀತಿಯಲ್ಲೇ ಸಿದ್ದರಾಮಯ್ಯನವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಆಗುತ್ತಾ? ಹಾಗಾದ್ರೆ ಒಟ್ಟಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಇದರ ಹಿಂದೆ DK ಶಿವಕುಮಾರ್ ಅವರ ಕಾಣದ ಕೈ ಇದೆಯಾ? ಇದು ಚರ್ಚೆ ಶುರುವಾಗಿರುವಂತದ್ದು. ಸದ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ ಅಲರ್ಟ್ ಆಗಿದೆ. ರಾಜ್ಯಪಾಲರು TJ ಅಬ್ರಹಾಂ ಅವರ ಒಂದು ಪ್ರೈವೇಟ್ ಕಂಪ್ಲೇಂಟ್ ಏನು, ಮೂಡಾ ಹಗರಣದಲ್ಲಿ CM ಪತ್ನಿಯವರಿಗೆ, ಧರ್ಮಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನ, ಹೆಚ್ಚಿನ ಬೆಲೆಯುಳ್ಳ ಸೈಟ್ಗಳನ್ನ ಅಕ್ರಮವಾಗಿ ಕೊಡಲಾಗಿದೆ ಅನ್ನುವ ವಿಚಾರಕ್ಕೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ತಗೊಂಡು CM ಅವರಿಗೆ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಈಗ ಸಿದ್ದರಾಮಯ್ಯ ಬಣದಲ್ಲಿ ಹೈ ಟೆನ್ಷನ್ ಶುರುವಾಗಿದೆ. ಎಲ್ಲಿ ಸಿದ್ದರಾಮಯ್ಯನವರು ಕಾನೂನು ಕ್ರಮಕ್ಕೆ ಒಳಪಡಬೇಕಾಗುತ್ತೋ, ಅವರು ವಿಚಾರಣೆಯನ್ನ ಎದುರಿಸಿ ಜೈಲು ಪಾಲಾಗಬೇಕಾಗುತ್ತೋ, ಈ ಟೆನ್ಷನ್ ನಲ್ಲಿ ಸಿದ್ದರಾಮಯ್ಯ ಆಪ್ತ ಬಣ ಇದ್ರೆ ನಿನ್ನೆಯಷ್ಟೇ DK ಶಿವಕುಮಾರ್ ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಹಾಗೇನೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನ, ಅಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಸಚಿವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇಲ್ಲಿ DK ಶಿವಕುಮಾರ್ ತಮ್ಮ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ತಾವು ದಾಳವನ್ನ ಉರುಳಿಸಿದ್ದಾರೆ ಅನ್ನೋದು ಒಂದು ಕಡೆ. ಅವರ ಆಪ್ತ ಬಳಗದವರು DK ಶಿವಕುಮಾರ್ ಅವ್ರನ್ನ CM ಮಾಡೋದಿಕ್ಕೇನೆ ಈ ಮೈಸೂರಿನ ಪಾದಯಾತ್ರೆಗೆ ಕುಮ್ಮಕ್ಕನ್ನ ಕೂಡ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವ್ರ ಕಡೆಯಿಂದ ಪಾದಯಾತ್ರೆ ಮಾಡಿಸ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇರೋದ್ರ ನಡುವೆನೆ ಸಿದ್ದರಾಮಯ್ಯನವರಿಗೆ ಮೂಡಾ ಉರುಳು ಅವರ ಕುತ್ತಿಗೆಗೇನೆ ಸುತ್ತಿಕೊಳ್ತಾ ಇದೆ. 2011ರ ಪ್ರಕರಣವನ್ನೇ ನೋಡೋದಾದ್ರೆ ಇದೇ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಇದ್ರು. ಆವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳ UPA ಸರ್ಕಾರ ಇತ್ತು. ರಾಜ್ಯದಲ್ಲಿ ಹನ್ಸರಾಜ್ ಭಾರದ್ವಾಜ್ ಆಗ ರಾಜ್ಯಪಾಲರಾಗಿದ್ರು. ಅವರಿಗೂ ಕೂಡ ಪ್ರೈವೇಟ್ ಕಂಪ್ಲೇಂಟ್, ಸಿರಾಜ್ ಪಾಷಾ ಕೊಟ್ಟಂತ ಪ್ರೈವೇಟ್ ಡಿನೋಟಿಫಿಕೇಶನ್ ಮಾಡಿದ್ದು ಅಕ್ರಮ ಅನ್ನುವ ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ಮೇಲೆ ಯಡಿಯೂರಪ್ಪ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿತ್ತು. ಅದಾದ ನಂತರ ಯಡಿಯೂರಪ್ಪ ಜೈಲು ಪಾಲಾದ್ರು. 2011ರ ಘಟನೆ 2024ರಲ್ಲಿ ಕಾಂಗ್ರೆಸ್ಸಿಗೆ ಟಿಟ್ ಫಾರ್ ಟ್ಯಾಟ್ ಆಗಿ, ಅಂದ್ರೆ ಕಾಂಗ್ರೆಸ್ಸಿಗೆ ಬೂಮ್ರಾಂಗ್ ಆಗಿ ಮತ್ತೆ ತಿರುಗಿ ಬರುತ್ತಾ? ಆವತ್ತು ಯಡಿಯೂರಪ್ಪನವರಿಗೆ ಮಾಡಿದ್ದೆ ಈಗ ಸಿದ್ದರಾಮಯ್ಯನವರಿಗೂ ಕೂಡ ಆಗುತ್ತಾ? ಹಾಗಾದ್ರೆ ಸಿದ್ದರಾಮಯ್ಯನವರು ಕೂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ? ಮೂಡಾ ಹಗರಣದ ಬಗ್ಗೆ ಸಿದ್ದರಾಮಯ್ಯನವರು, ಬೈರತಿ ಸುರೇಶ್ ಹಾಗೆ ಪೊನ್ನಣ್ಣ ಅವರು ಸೇರ್ಕೊಂಡು ಒಂದು ಡೀಟೇಲ್ ಆದಂತ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಅದರಲ್ಲಿ ಎಲ್ಲದಕ್ಕೂ ದಾಖಲೆಗಳನ್ನ ಕೊಡ್ತಾ ಹೋದ್ರು. ಆದ್ರೆ ಆ ದಾಖಲೆಗಳು ಸತ್ಯ ಅಂತ ಪರಿಶೀಲಿಸುವಂತ ಕೆಲಸ ಆಗಬೇಕು. ಆಮೇಲೆ ಅದನ್ನ ವಿವರಣೆಯನ್ನ ರಾಜ್ಯಪಾಲರಿಗೆ ಕೊಡಬೇಕು. ಕೊಟ್ಟ ನಂತರ ಅವರು ಅದರ ಕುರಿತಾಗಿ ನಿರ್ಧಾರ ತಗೋಬೇಕು, ಏನ್ ಮಾಡಬೇಕು ಅನ್ನೋದು. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಅಲರ್ಟ್ ಆಗಿದೆ, ಟೆನ್ಷನ್ ನಲ್ಲಿದೆ. ಇದೇ ಕಾರಣಕ್ಕೇನೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಸಿದ್ದರಾಮಯ್ಯನವರ ಆಪ್ತ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸುವಂತಹ ಕೆಲಸ ಮಾಡೋದಕ್ಕೆ ಹೊರಟ್ರೆ ಅದು ದೊಡ್ಡ ಕ್ರಾಂತಿಗೆ ಕಾರಣ ಆಗುತ್ತೆ ಅಂತ. ಹಾಗೆ ನೋಡಿದ್ರೆ ಯಡಿಯೂರಪ್ಪನವ್ರನ್ನ ಯಾವಾಗ ಜೈಲಿಗೆ ಕಳಿಸಿದ್ರು, ಅದಾದ ನಂತರ ಒಂದು ಸಿಂಪತಿ ಬಂತು. ಅದಾದ ನಂತರ ಯಡಿಯೂರಪ್ಪನವರು KJP ಕಟ್ಟಿದ್ರು. ಅವರು ಅಲ್ಲಿ ಒಂದಷ್ಟು ಸೀಟ್ಗಳನ್ನ ಪಡ್ಕೊಂಡ್ರು, ಮತಗಳನ್ನ ಕೂಡ ಪಡ್ಕೊಂಡ್ರು. ಒಂದು ಸಿಂಪತಿ ಕ್ರಿಯೇಟ್ ಆಯ್ತು, ಮತ್ತಷ್ಟು ಮಾಸ್ ಲೀಡರ್ ಆಗಿ ಬೆಳೆಯೋದಕ್ಕೆ ಕಾರಣ ಆಯ್ತು. ಸದ್ಯ ಇಲ್ಲಿ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸುವಂತಹ ಪಿತೂರಿ ನಡೀತಾ ಇದೆಯಾ? ಇದು ಬಹಳ ಮುಖ್ಯವಾಗಿ. ಯಾಕಂದ್ರೆ ಈಗಾಗಲೇ ಜಾರ್ಖಂಡ್ ನಲ್ಲಿ ಹೇಮಂತ್ ಸೊರೇನ್ ಜೈಲು ಪಾಲಾಗಿ ಮತ್ತೆ ಬಂದು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಜೈಲಿಂದ ಹೊರಬಂದು. ಇದು ಬಿಜೆಪಿಯ ಪಿತೂರಿ. ಬಿಜೆಪಿ ತನ್ನ ಅಡಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆಗಳನ್ನ ತನ್ನ ಮನಸ್ಸಿಗೆ ಬಂದಂತೆ ಬಳಸಿಕೊಳ್ತಾ ಇದೆ, ತನ್ನ ಉಪಯೋಗಕ್ಕೆ ಬಳಸಿಕೊಳ್ತಾ ಇದೆ, ಜನರ ಉಪಯೋಗಕ್ಕಲ್ಲ ಅಂತ ಕಾಂಗ್ರೆಸ್ ನಿನ್ನೆಯಷ್ಟೇ ಪ್ರತಿಭಟನೆ ಮಾಡಿದೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ಸೇರಿ ಪ್ರತಿಭಟನೆ ಮಾಡಿದವೆ. ಯಾಕೆಂದ್ರೆ ದೆಹಲಿಯದ್ದು ನಮಗೆಲ್ಲ ಗೊತ್ತೇ ಇದೆ. ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿದ್ದಾರೆ. ಜೈಲಿನಿಂದಾನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡದೇನೆ ಜೈಲಿನಿಂದಾನೇ ಮುಖ್ಯಮಂತ್ರಿಯಾಗಿ ತಮ್ಮ ಆದೇಶಗಳನ್ನ ಕೊಡ್ತಾ ಇದ್ದಾರೆ.
ಇದನ್ನ ಒಂಥರ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಜೈಲಿನಲ್ಲಿ ಇದ್ದು ಕೂಡ ಸಿಎಂ ಆಗಿ ಅಧಿಕಾರ ನಡೆಸುವಂತಹ ಅವಕಾಶ, ಅಂದ್ರೆ ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ. ಆರೋಪಿ ಅಪರಾಧಿ ಅಂತ ಪ್ರೂವ್ ಆಗುವವರೆಗೂ ಕೂಡ ಆತನ ಮೇಲೆ ಯಾವುದೇ ರೀತಿಯ ಕ್ರಮಗಳು ಇರೋದಿಲ್ಲ. ಆತನಿಗೆ ರಾಜಕೀಯ ಖೈದಿಯಾಗಿ ಅವರಿಗೆ ವಿಶೇಷವಾದಂತಹ ಸವಲತ್ತು ಕೊಡ್ತಾರೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಆದಂತವರಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಅಲ್ಲಿಂದನೇ ಅಧಿಕಾರ ನಡೆಸ್ತಾ ಇದ್ದಾರೆ. ಇದಕ್ಕೆ ಈಗ ದೆಹಲಿಯ ಸಾಕ್ಷಿ. ದೆಹಲಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೊರಬರುವಂತ ಸಾಧ್ಯತೆಗಳಿದ್ರೂ ಕೂಡ ಮತ್ತಷ್ಟು ಉರುಳು ಅವರಿಗೆ ಅಬಕಾರಿ ಹಗರಣದ ಉರುಳು ಮನೀಶ್ ಸಿಸೋಡಿಯಾ ಕೂಡ ಉಪಮುಖ್ಯಮಂತ್ರಿ ಆಗಿದ್ದಂತ ಮನೀಶ್ ಸಿಸೋಡಿಯಾ ಕೂಡ ಜೈಲಲ್ಲಿದ್ದಾರೆ. ಹಾಗಾಗಿ ದೆಹಲಿಯ ರೀತಿಯೇ ಜಾರ್ಖಂಡ್ ರೀತಿಯೇ ಕರ್ನಾಟಕದ ಪರಿಸ್ಥಿತಿ ಕೂಡ ಆಗುತ್ತಾ. ಯಾಕಂದ್ರೆ ಇದಕ್ಕೆ ಬಹಳ ಪ್ರಬಲವಾಗಿ ಬಿಜೆಪಿ ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವ್ರನ್ನ ತರಾಟೆಗೆ ತಗೊಂಡಿತ್ತು. ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ತು. ಇದು ನೇರವಾಗಿ ಸಿದ್ದರಾಮಯ್ಯನವರ ಅವರ ಕಣ್ಣಳತೆಯಲ್ಲೇ ನಡೆದಿರುವಂಥದ್ದು, ಅವರ ಒಂದು ಅಣತಿಯಂತೆ ನಡೆದಿರುವಂಥದ್ದು 187 ಕೋಟಿಯ ಹಗರಣ. ಅದು 187 ಕೋಟಿಯ ಹಗರಣ ಅಲ್ಲ, ಅದು ಕೇವಲ 89 ಕೋಟಿಯದ್ದು ಅಂತ ಸ್ವತಃ ಸಿದ್ದರಾಮಯ್ಯನವರೇ ಎದ್ದು ನಿಂತ್ಕೊಂಡು ವಿಧಾನಸಭೆಯಲ್ಲಿ ಒಪ್ಪಿಕೊಂಡ್ರು ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಕೂಡ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡೋದಿಕ್ಕೆ ಹೇಳಿದ್ರು. ಹಾಗೇನೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ರಾಹುಲ್ ಗಾಂಧಿ ಕೂಡ ಈ ಪ್ರಕರಣದಿಂದ ಒಂಥರ ಮುಜುಗರ ಅನುಭವಿಸ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಅಡೆತಡೆಯಾಗಿರೋದೇ ಕರ್ನಾಟಕದ ವಾಲ್ಮೀಕಿ ಹಾಗೂ ಮೂಡಾ ಹಗರಣಗಳು. ಹಾಗೆ SCP-TSP ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿರುವಂಥದ್ದು. ಇದೆಲ್ಲವೂ ಕೂಡ SC ST ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟ ಹಣವೇ ಆಗಿರೋದ್ರಿಂದ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರು. ಹಾಗೆ ಪ್ರತಿಪಕ್ಷಗಳು ಇಲ್ಲಿ ಬಾಯಿ ಮುಚ್ಚೋ ಹಾಗೆ ಮಾಡಿದ್ರು. ನಿಮ್ಮದೇ ಸರ್ಕಾರ ಇರುವಂತ ಕರ್ನಾಟಕದಲ್ಲಿ ಸ್ವತಃ ಮುಖ್ಯಮಂತ್ರಿ 89 ಕೋಟಿ ಹಗರಣ ಅಂತ ಒಪ್ಕೋತಾ ಇದ್ದಾರೆ. ಇನ್ನು ಈಗಾಗಲೇ ಮತ್ತೊಂದು ಹಗರಣದಲ್ಲಿ ಅವರ ಪತ್ನಿಗೇನೆ ಸೈಟ್ ಕೊಡಿಸಿದ್ದಾರೆ. ಅದು ಕೂಡ 4-5 ಸಾವಿರ ಕೋಟಿಯ ಹಗರಣ. ಇನ್ನು SC ST ಹಣವನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ನೀವು ನಮ್ಮನ್ನು ಕೇಳ್ತಿರಲ್ಲ, ನೀವು ನಮಗೆ ಜಾತಿಗಳನ್ನ ಕಡೆಗಣಿಸಿದ್ದೀರಾ, ನೀವು ಹಲ್ವಾ ಕೊಡುವಾಗ ಅಲ್ಲಿ ಯಾವುದೇ ಹಿಂದುಳಿದ ವರ್ಗ ಹಾಗೆ ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲ್ಲ ಅಂತಿರಲ್ಲ. ಹಲ್ವಾಗಳನ್ನ ತಿಂತಾ ಬರ್ತಾ ಇರೋದು ನೀವು ಅಧಿಕಾರದಲ್ಲಿರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೇನೆ ಇಡೀ ಸರ್ಕಾರಗಳೇ ಆ ಪರಿಶಿಷ್ಟ ಜಾತಿ ಪಂಗಡದ ಹಿಂದುಳಿದವರ ದಲಿತರ ಹಣವನ್ನು ತಿಂದು ತೇಗ್ತಾ ಇವೆ ಅಂತ ಕಾಂಗ್ರೆಸ್ಸಿಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಟ್ಟು ಬಾಯಿ ಮುಚ್ಚಿಸಿದ್ರು. ಇದು ರಾಹುಲ್ ಗಾಂಧಿ ಅವರಿಗೆ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಏನಾದರೂ ಸಿದ್ದರಾಮಯ್ಯನವರ ಸಹಕಾರಕ್ಕೆ ಬರದೇ ಇದ್ರೆ, ಅವರು DK ಶಿವಕುಮಾರ್ ಪರವಾಗಿ ನಿಂತ್ಕೊಂಡ್ರೆ ಇದು ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಒಂದು ವೇಳೆ ಹಾಗೆ ಆಗಿದ್ದೇ ಆದ್ರೆ ಏನಾಗಬಹುದು? DK ಶಿವಕುಮಾರ್ CM ಆಗುವಂತ ಸಾಧ್ಯತೆ ಇದೆಯಾ? DK ಶಿವಕುಮಾರ್ ಬಣ ಇದಕ್ಕೆ ಕಾಯ್ತಾ ಇದೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗ ಏನ್ ಹೇಳುತ್ತೆ? ಅವರು ಈ ವಿಚಾರವಾಗಿ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿರೋದ್ರಿಂದ ಈಗಾಗಲೇ ಅವರು ಮತ್ತೆ ದನಿ ಎತ್ತಿ ಮಾತಾಡ್ತಾರಾ? ಶಿವಲಿಂಗೇಗೌಡರ ತರ ಮತ್ತೆ ಅಬ್ಬರಿಸ್ತಾರಾ? ಆದ್ರೆ ಈ ಎಲ್ಲ ವಿಚಾರಗಳಲ್ಲಿ ರಾಜ್ಯಪಾಲರು ತಗೊಳ್ಳುವಂತಹ ನಿರ್ಧಾರ ಈಗ ಬಹಳ ಪ್ರಮುಖವಾಗಿದೆ. ಅವರೇನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ, ಯಾಕಂದ್ರೆ ಇಲ್ಲಿ ಇನ್ನೊಂದನ್ನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಗಮನಿಸಬೇಕು. ಸುರೇಶ್ ಕುಮಾರ್ ಅವರು ಅಲ್ಲೇ ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದ್ರು, ನೀವು ಇದು ತಪ್ಪಿಸ್ಕೊಳ್ಳೋದಿಕ್ಕೆ ಕಪಟ ನಾಟಕ ಆಡ್ತಾ ಇದ್ದೀರಾ. 16ಕ್ಕೆ ವಿಧಾನಸಭಾ ಅಧಿವೇಶನ ಶುರುವಾಗುತ್ತೆ, ಜುಲೈ 16 ಅಂತ ಹೇಳಿ 15ಕ್ಕೆ ನೀವು ತನಿಖೆಗೆ ಆಯೋಗ ರಚನೆ ಮಾಡ್ತೀರಾ ಅಂದ್ರೆ ಇದು ಸದನದಲ್ಲಿ ಚರ್ಚೆ ಆಗಬಾರ್ದು, ಅದನ್ನ ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕೆ ಮಾಡುವಂತ ಕೆಲಸ. ಹಾಗಾಗಿ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಅಹೋರಾತ್ರಿ ಧರಣಿ ಕೂಡ ನಡೀತು. ಹಾಗಾಗಿ ಕಾಂಗ್ರೆಸ್ ತಾನು ಮಾಡಿರುವಂತಹ ಎಡವಟ್ಟನ್ನ ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ರಾಜ್ಯಪಾಲರಿಗೆ ಅನಿಸಿದ್ದೇ ಆದ್ರೆ, ಇದರಲ್ಲಿ ಮುಖ್ಯಮಂತ್ರಿ ಆದವ್ರು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಅನಿಸಿದ್ದೇ ಆದ್ರೆ ಅದನ್ನ ಪ್ರಾಸಿಕ್ಯೂಷನ್ಗೆ ಅಂದ್ರೆ ಕಾನೂನು ರೀತಿಯಲ್ಲಿ ಕ್ರಮಕ್ಕೆ ಅವಕಾಶ ಮಾಡಿಕೊಟ್ರೆ ಆಗ ರಾಜ್ಯದಲ್ಲಿ ತೀವ್ರ ಬದಲಾವಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೈಲು ಪಾಲಾಗುವಂತ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಇನ್ನೇನಾಗುತ್ತೋ ಅನ್ನುವಂತಹ ಟೆನ್ಷನ್ ಇಡೀ ರಾಜ್ಯದಲ್ಲಿ, ಕಾಂಗ್ರೆಸ್ನಲ್ಲಿ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ.